ನವೀನ್ ಅವರು, ಅಂತಿಮವಾಗಿ ಹೌದು ನಮ್ಮ ಅಜೆಂಡಾ ಇತ್ತು, ಈಡೇರಿಸಿದ್ದೀವಿ ಹೇಳಿ ಅಲ್ಲ ಅದನ್ನು. ಖಂಡಿತ ನಮ್ಮ ಅಜೆಂಡಾ ಅನ್ನೋದಕ್ಕಿಂತ ಅದು ಈ ದೇಶದ ಜನರ ಭಾವನೆ. ಬಿಜೆಪಿ ಓಕೆ ಸರ್, ದೇಶದ ಜನರ ಭಾವನೆಯನ್ನು ಈಡೇರಿಸಿದೆ. ಅದಕ್ಕೆ ಬಿಜೆಪಿಯ ಬಹಳ ದೊಡ್ಡ ಪಾತ್ರನೂ ಕೂಡ ಇದೆ. ನಾನು ಇದಕ್ಕಿಂತ ಮುಂಚೆ ರಜಾಕ್ ಅವ್ರು ಹೇಳ್ತಾ ಇದ್ರು, ಪ್ರಧಾನಮಂತ್ರಿಗಳು ಹೋಗ್ತಾ ಇರೋಂಥದ್ರಲ್ಲಿ ಅವರು ಬರೀ ಒಬ್ಬ ರಾಜಕೀಯ ವ್ಯಕ್ತಿಯಾಗಿ ಹೋಗ್ತಾ ಇದ್ದಾರೆ ಅಂತ. ನಿನ್ನೆ ಪ್ರಧಾನಮಂತ್ರಿಗಳು ಅಜ್ಮೀರ್ ದರ್ಗಾಕ್ಕೆ ಒಂದು ಚಾದರನ್ನು ಕೊಡುವಂಥದ್ದು ಮುಸ್ಲಿಂ ಧರ್ಮಗುರುಗಳನ್ನು ಜೊತೆಗೆ ಸೇರಿ ಒಂದು ಅವರ ಅಲ್ಲಿನ ಇದನ್ನು ಸ್ವೀಕಾರ ಮಾಡಿ ಅದಕ್ಕೊಂದು ಇದನ್ನು ಇದಾಗಿ ಕೊಟ್ಟಿದ್ದಾರೆ. ಅಂದರೆ ಒಬ್ಬ ಪ್ರಧಾನಮಂತ್ರಿ ಎಲ್ಲ ಧರ್ಮಗಳನ್ನು ಸಮಾನವಾಗಿ ನೋಡುವಂಥ ಪ್ರಧಾನಮಂತ್ರಿ ಆ ಸ್ಥಾನಕ್ಕೆ ಸರಿಯಾದಂಥ ರೀತಿಯಲ್ಲಿ ಇದು ಮಾಡ್ತಾರೆ. ಉದ್ಘಾಟನೆ ಅವರು ಈ ಕಲಾತ್ಮಕವಾಗಿ ಬಂದಿರೋ ಅಂತ ಡೋಂಟ್ ಫಾಲ್ ಇನ್ ಟು ದಿಸ್ ಟ್ರ್ಯಾಪ್. ಐ ಆಮ್ ಸಜೆಸ್ಟಿಂಗ್ ಯು, ಇಸ್ರೋದವರು ರಾಕೆಟ್ ಹಾರಿಸೋದಕ್ಕಿಂತ ಮುಂಚೆ ತಿರುಪತಿ ದರ್ಶನ ಪಡ್ಕೋತಾರೆ. ಬುದ್ಧಿಜೀವಿಗಳೆಲ್ಲ ಸೇರಿ ಒಂದು ಪತ್ರ ಬರೆದ್ರು, ಇದು ಹೆಂಗಿದು ವೈಚಾರಿಕತೆ ಅಂದ್ರೇನು, ದೇವ್ರಿಗೆ ಯಾಕೆ ಹೋಗ್ತಾರೆ. ಈ ಸಂಸ್ಕೃತಿ ವಿಜ್ಞಾನ ವರ್ಸಸ್ ಧಾರ್ಮಿಕ ನಂಬಿಕೆ ಯಾವತ್ತೂ ಇಲ್ಲ. ದೇ ಹ್ಯಾವ್ ಗಾನ್ ಹ್ಯಾಂಡ್ ಇನ್ ಹ್ಯಾಂಡ್. ಈ ಚರ್ಚ್ ವರ್ಸಸ್ ಸ್ಟೇಟ್ ಅನ್ನೋದಿದೆಯಲ್ಲ, ಅದು ಯುರೋಪಿಯನ್ ಥಾಟ್. ಅದು ಚರ್ಚ್ ವರ್ಸಸ್ ಸ್ಟೇಟ್ ಅಲ್ಲಿ ಶುರುವಾಯ್ತದು. ಆಡಳಿತದ ವಿಷಯದಲ್ಲಿ ಚರ್ಚ್ ಯಾವುದೇ ರೀತಿಯಲ್ಲಿ ಭಾಗವಹಿಸಬಾರ್ದು, ಇಂಟರ್ಫಿಯರ್ ಆಗಬಾರ್ದು. ಆ ಯುರೋಪಿಯನ್ ಥಾಟ್ ಆಸ್ ಇಟ್ ಈಸ್ ಇಲ್ಲಿ ತಗೊಂಡು ಬಂದ್ರಿ, ಅಲ್ಲಿ ಸ್ಟಾರ್ಟ್ ಆಗೋದು. ಒಂದ್ ನಿಮಿಷ ಇರಿ. ಅದು ಯುರೋಪಿಯನ್ ಥಾಟ್ನ ಆಸ್ ಇಟ್ ಈಸ್ ತಗೊಂಡ್ಬಂದ್ರಿ. ಅಲ್ಲಿ ಚರ್ಚ್ ವರ್ಸಸ್ ಸೈನ್ಸ್ ಇತ್ತು, ಅದನ್ನ ಆಸ್ ಇಟ್ ಈಸ್ ತಗೊಂಡ್ಬಂದ್ರಿ. ಚರ್ಚ್ ವರ್ಸಸ್ ಸೈನ್ಸ್ ಆಗತ್ರಿ, ಯಾಕಂದ್ರೆ ಅವರ ಧಾರ್ಮಿಕ ಪುಸ್ತಕದಲ್ಲಿ ಭೂಮಿಯ ಸುತ್ತ ಸೂರ್ಯ ಸುತ್ತಾನೆ ಅಂತಿದೆ. ಗೆಲಿಲಿಯೋ ಬಂದಿಲ್ಲ, ಇಲ್ಲ ಸೂರ್ಯ ಒಂದೇ ಕಡೆ ಇರ್ತಾನೆ, ಭೂಮಿ ಸುತ್ತುತ್ತೆ ಅಂದ್ಬಿಟ್ರೆ ಫೈಟ್ ಶುರುವಾಗುತ್ತೆ ಅವ್ರಿಗೆ. ನಮ್ಮ ಧಾರ್ಮಿಕ ನಂಬಿಕೆಯಲ್ಲಿ ಆ ಸಮಸ್ಯೆ ಇಲ್ಲ. ಇಲ್ಲಿ ಧರ್ಮ ವರ್ಸಸ್ ಸ್ಟೇಟು ಆಗೋದಿಲ್ಲ, ಧರ್ಮ ವರ್ಸಸ್ ಸೈನ್ಸು ಆಗೋದಿಲ್ಲ. ಎವ್ರಿಥಿಂಗ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್, ಎವ್ರಿಥಿಂಗ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್. ರಾಮ ಯಾರ್ರೀ ಒಬ್ಬ ರಾಜ? ರಾಮನನ್ನು ಯಾಕೆ ಆರಾಧಿಸಲಾಗ್ತಾ ಇದೆ? ಯಾಕಂದರೆ ಮೌಲ್ಯಗಳೆಲ್ಲವೂ ಕೂಡ ಮನುಷ್ಯನ ಅವತಾರ ಎತ್ತಿ ಬಂದಂಗೆ ಆತ ಜೀವನ ನಡೆಸ್ದ ಅನ್ನೋ ಕಾರಣಕ್ಕೆ. ಸಿಂಪಲ್. ಪ್ರಶಾಂತ್. ಅಜಿತ್. ಎಸ್. ಮೊದಲನೇದಾಗಿ ಪ್ರಶಾಂತ್ ಅವರು ಭಾಳ ಚೆನ್ನಾಗಿ ಹೇಳಿದ್ರು ಆವಾಗಲೇ. ಅದೆಲ್ಲವೂ ಕೂಡ ನಾನು ಒಪ್ತೀನಿ. ಯಾಕಂತ ಹೇಳಿದ್ರೆ ನೀವು ಹೇಳ್ದಂಗೆ ನಮ್ಮ ದೇಶದಲ್ಲಿ ಖಂಡಿತವಾಗ್ಲೂ ಕೂಡ ಒಂದು ರೀತಿ ವೈರುಧ್ಯತೆ ಇದೆ. ಅದ್ರ ಜೊತೆಗೆ ಅವರು ಭಾಳ ಚೆನ್ನಾಗಿ ಹೇಳಿದ್ರು ಏನಂದರೆ, ಈಗ ಬಿ ಜೆ ಪಿ ಅದು ಸರಿಯೋ ತಪ್ಪೋ, ವೆದರ್ ಇಟ್ ಈಸ್ ಅ ಪಾಸಿಟಿವ್ ಆರ್ ನೆಗೆಟಿವ್, ನಮ್ಮ ಪರ ಇದ್ದಾರೋ ನಮ್ಮ ವಿರೋಧ ಇದ್ದಾರೋ, ಅವ್ರು ನೇರವಾಗಿ ಹೇಳ್ತಾ ಇದ್ದಾರೆ ನಾವು ಇರೋದು ಹೀಗೆ ಅಂತ. ಆ್ಯಂಡ್ ಈ ವಿಷಯದಲ್ಲಿ ಸಾರಿ ಟು ಇಂಟರಪ್ಟ್, ಕಮ್ಯುನಿಸ್ಟ್ ಪಕ್ಷದ ನಿಲುವು ಈ ಬಂದ ತಕ್ಷಣ ಹೇಳಿದ್ರು ನಾವು ಬರೋದಿಲ್ಲ ಅಂತ. ಅವರು ಫರ್ಮ್ ರೀ, ಅವರು ಫರ್ಮ್ ಅಲ್ಲ. ಸರಿ ತಪ್ಪು ದಟ್ ಈಸ್ ಆಲ್ ಸೆಕೆಂಡ್ರಿ. ನಮ್ಮ ಪಕ್ಷದ ನಿಲುವು, ನಾವು ಧರ್ಮವನ್ನು ಒಪ್ಪೋದಿಲ್ಲ, ದೇವರನ್ನು ಒಪ್ಪೋದಿಲ್ಲ, ನಾವು ನಾಸ್ತಿಕತಾವಾದಿಗಳು, ನಾವು ನಮ್ಮ ದಾರಿನೇ ಬೇರೆ ಇದೆ. ಸೀತಾರಾಮ್ ಯೆಚೂರಿ ಗೊಂದಲನೇ ಇರಲಿಲ್ಲ. ಇನ್ವಿಟೇಷನ್ ಬಂದ ತಕ್ಷಣ ಹೇಳಿದ್ರು ಬರೋದಿಲ್ಲ ನಾವು ಅಂತ. ಹಾಗಾಗಿ ಇಲ್ಲಿ ಆ್ಯಕ್ಚುಲಿ ಇಲ್ಲಿವರೆಗೂ ಇವತ್ತು ಈ ದೇಶದ ಜ್ವಲಂತ ಸಮಸ್ಯೆಗಳಿಗೆ ಕಾರಣವೇ ಈ ಕಾಂಗ್ರೆಸ್ನ ಮನಸ್ಥಿತಿ. ಮತ್ತು ಅವರಿಗೆ ಯಾವ ಸಿದ್ಧಾಂತನೂ ಇಲ್ಲ, ಯಾವ ಐಡಿಯಾಲಜಿನೂ ಇಲ್ಲ ಅವರು. ನೀವು ನೋಡಿ, ಉದಾಹರಣೆಗೆ ಇವತ್ತು ಈ ಕಾಂಗ್ರೆಸ್ನವರು ಒಂದ್ಸಲಿ ಇದ್ದಕ್ಕಿದ್ದಾಗೆ ತೀರಾ ರೈಟ್ ಆಗಿಬಿಡ್ತಾರೆ, ರೈಟಿಸ್ಟ್ಗಳ ಥರ ಆಡ್ಬಿಡ್ತಾರೆ. ಒಂದೊಂದು ಸರಿ ತೀರಾ ಲೆಫ್ಟಿಸ್ಟ್ಗಳ ಥರ ಆಡ್ಬಿಡ್ತಾರೆ. ಒಂದೊಂದು ಸಲ ಎಲ್ಲರೂ ನಾವು ಒಪ್ಕೋತೀವಿ, ನಾವು ಆ ಸೈಡು ಇಲ್ಲ ಈ ಸೈಡು ಇಲ್ಲ ಅಂತ ಮಾತಾಡ್ತಾರೆ. ಅಂದರೆ ಇವ್ರಿಗೆ ಯಾವುದೋ ಒಂದು ಕ್ಲಾರಿಟಿ, ಒಂದು ಸಿದ್ಧಾಂತ, ಒಂದು ಐಡಿಯಾಲಜಿ ಏನೂ ಇಲ್ಲ ಅವ್ರಿಗೆ. ಹಾಗಾಗಿ ಏನಾಗಿದೆ ಅಂದರೆ ಅವ್ರಿಗೆ ನಾವು ಅಧಿಕಾರಕ್ಕೆ ಬರಬೇಕಷ್ಟೇ. ಅಧಿಕಾರ ಬರಲಿಕ್ಕೆ ಆ ಟೈಮಲ್ಲಿ ನಾವು ಏನು ನಾಟಕ ಆಡಬೇಕು, ಆ ಟೈಮಲ್ಲಿ ಏನು ಆಟ ಆಡಬೇಕು ಅಂತ ಮಾಡ್ತಾ ಇರೋ ಕಾರಣಕ್ಕೆ, ಉದಾಹರಣೆಗೆ ಬಾಬ್ರಿ ಮಸೀದ್ ಇಶ್ಯೂ ಬಗ್ಗೆ ಮಾತಾಡ್ತಿದ್ದೀವಿ ನಾವು. ಏನು ಆ ಪ್ರಾರಂಭದಲ್ಲಿ ಈ ಬಾಬ್ರಿ ಮಸೀದ್ ಗಲಾಟೆಗಳು ಶುರುವಾದವಲ್ಲ, ಅಂದರೆ ಬಾಬ್ರಿ ಮಸೀದಿ ರಥಯಾತ್ರೆ ಮಾಡಿದ ಸಂದರ್ಭದಲ್ಲಿ ಆ ಟೈಮಲ್ಲಿ ನೀವು ಹೇಳಿದಾಗ ಪಿ ವಿ ನರಸಿಂಹರಾವ್ ಪ್ರಧಾನಮಂತ್ರಿಗಳಾಗಿದ್ದರು. ಅದೇ ಟೈಮಲ್ಲಿ ಒ ಬಿ ಸಿಗಳ ಮೀಸಲಾತಿ ಇಶ್ಯೂ, ಮಂಡಲ್ ವರದಿ ಏನು ವಿ ಪಿ ಸಿಂಗ್ ಅವರು ಜಾರಿ ಮಾಡಿದ ನಂತರದ ದಿನಗಳಲ್ಲಿ ಅಲ್ಲಿ ಒಂದು ರೀತಿ ಆ ರಿಸರ್ವೇಷನ್ ಇಶ್ಯೂ ದೊಡ್ಡ ಇಶ್ಯೂ ಆಗಿ ಪರಿವರ್ತನೆ ಆಯಿತು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ಸಲ್ಲಿ ಇವತ್ತು ಹೇಳ್ತಾರೆ ಅವರು, ನಾವು ದಲಿತರ ಪರವಾಗಿದ್ದೀವಿ, ಹಿಂದುಳಿದ ವರ್ಗಗಳ ಪರವಾಗಿದ್ದೀವಿ ಅಂತ. ಆದರೆ ನೀವು ಆ ಕಾಲಘಟ್ಟದಲ್ಲಿ ಕಾಂಗ್ರೆಸ್ ತೆಗೆದುಕೊಂಡಂಥ ನಿಲುವು ನಿರ್ಧಾರಗಳು ನೋಡಿದಾಗ ಯಾವುದೂ ಅದು ಪರವಾಗಿರಲಿಲ್ಲ. ಹಾಗಾಗಿ ಅದನ್ನು ಒಂದು ರೀತಿ ಏನು ಇಶ್ಯೂಲೆಸ್ ಮಾಡಲಿಕ್ಕೆ ಆಟೋಮೆಟಿಕ್ಕಾಗಿ ರಾಮ ಮಂದಿರ ಇಶ್ಯೂವನ್ನು ರೈಸ್ ಮಾಡಿದ್ರು. ಆ ಟೈಮಲ್ಲೇ ಎಲ್ಲ ಏನು ಬಾಬ್ರಿ ಮಸೀದಿ ಇಶ್ಯೂ ರೈಸ್ ಆಯಿತು, ರಥಯಾತ್ರೆ ಬಂತು, ಬಾಬ್ರಿ ಮಸೀದಿ ಹೊಡೆದ್ರು. ಸೊ ಹೀಗೆ ಕಾಂಗ್ರೆಸ್ನವ್ರು ನಿಜವಾಗ್ಲೂ ಕೂಡ ಒಂದು ರೀತಿಯಾದಂಥ ಒಂದು ಸ್ಟ್ಯಾಂಡ್ ಇಲ್ಲ. ಅವರು ಆ ಕಾಲಕ್ಕೆ ಗಾಳಿ ಹೆಂಗೆ ಬರ್ತದೆ ಹಂಗೆ ತುರ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಹಾಗಾಗಿ ಇವತ್ತೇನಾಗಿದೆ ಅಂತ ಹೇಳಿದ್ರೆ ಈ ದೇಶದಲ್ಲಿ
ಇವರ ವೀಕ್ನೆಸ್ಸು ಮತ್ತು ಇವರ ಒಂದು ಯಾವುದೇ ರೀತಿಯಾದಂಥ ರಾಜಕೀಯ ಸಿದ್ಧಾಂತ, ನಿಲುವುಗಳು, ಬದ್ಧತೆ ಇಲ್ದಿರೋ ಕಾರಣಕ್ಕೆ ಇವತ್ತು ದೇಶ ಈ ಸ್ಥಿತಿಗೆ ಬಂದಿದೆ. ಮತ್ತು BJP ಭಾಳ ಅದ್ಭುತವಾಗಿ ಅದನ್ನು ಬಳಸ್ಕೊತಿದ್ದಾರೆ. BJP ಅದನ್ನು ಬಳಸ್ಕೊಂಡು ಅವ್ರ ಅಧಿಕಾರ ಗಳಿಸ್ಲಿಕ್ಕೆ ಏನು ಬೇಕೋ ಅದನ್ನು ಮಾಡ್ತಿದ್ದಾರೆ. ಕಾಂಗ್ರೆಸ್ ಬಹಳ ಪಂಚಿಂಗ್ ಬ್ಯಾಗ್ ಮಾಡಬೇಡಿ, ಅವರ ಅನುಪಸ್ಥಿತಿಯಲ್ಲಿ ಇಲ್ಲ, ನಾಟ್ ಅಬೌಟ್ ಪಂಚಿಂಗ್ ಬ್ಯಾಗ್, ಇಟ್ಸ್ ಅ ಫ್ಯಾಕ್ಟ್. ದಿಸ್ ಇಸ್ ವಾಟ್ ದ ಫ್ಯಾಕ್ಟ್ ಇಸ್. ಈಗ ಅವ್ರು ಹೇಳೋದೊಂದು ಮಾಡೋದೊಂದು ನಮ್ಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಈಗ ಏನೋ ರಾಮ ಮಂದಿರ ಇಶ್ಯೂ, ಈಗ ನೀವೇ ನೋಡಿದ್ರಿ ಅವರ ಅಫಿಷಿಯಲ್ ಪೇಜಲ್ಲಿ, ಕರ್ನಾಟಕದ ಅಫಿಷಿಯಲ್ ಪೇಜಲ್ಲಿ ರಾಮ ಮಂದಿರದ ನಿರ್ಮಾಣದಲ್ಲಿ ನಮ್ಮ ಪಾತ್ರ ಹೇಗಿದೆ ಅಂತೇಳಿ ಅವರು ರಾಜೀವ್ ಗಾಂಧಿಯಿಂದ ತಗೋತಾರೆ. ನೀವಲ್ಲಿ ನಾವು ರಾಮ ಮಂದಿರದಲ್ಲಿ ನಮ್ಮ ಪಾತ್ರ ಇದ್ದೀರಿ ಅಂತ ಹೇಳ್ತೀರಿ, ನಾವು ಅಲ್ಲಿ ಹೋಗಲ್ಲ ಅಂತೀರಿ. ವಾಟ್ ಈಸ್ ದಿಸ್ ನಾನ್ ಸೆನ್ಸ್? ಎಸ್, ಥ್ಯಾಂಕ್ ಯು ಸೋ ಮಚ್ 4 ಜನರೇ. ಥ್ಯಾಂಕ್ ಯು ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.